ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್. ಸೊ ನೀವೆಲ್ಲ ಹೇಗಿದ್ದೀರಾ? ಸಾರಿ, ಲಾಸ್ಟ್ ವೀಕು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ. ಕೆಲವು ಪರ್ಸ್ನಲ್ ಕೆಲಸ ಆಯಿತು, ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು, ನನ್ನ ಕಸಿನ್ದು ಎಂಗೇಜ್ಮೆಂಟು. ಹಾಗಾಗಿ ಅಲ್ಲಿ ಓಡಾಟ ಮತ್ತು ಅದಾದಮೇಲೆ ಕೆಲವು ಪರ್ಸ್ನಲ್ ಕೆಲಸಗಳು ಬಾಕಿ ಇತ್ತು. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಶಾರ್ಟ್ ವೀಡಿಯೋಸ್ ಅಂತೂ ಹಾಕ್ತಾನೇ ಇದ್ದೆ. ಸೊ ಈ ವಾರ ತಡ ಮಾಡೋದೇ ಬೇಡ ಅಂತ ಹೇಳಿ ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಂತಂದರೆ ನಂಗೆ ಶಾರ್ಟ್ ವೀಡಿಯೋಸ್ಗಿಂತ ಲಾಂಗ್ ವೀಡಿಯೋಸ್ ತುಂಬ ಪ್ರೀತಿ. ಯಾಕಂತಂದರೆ ನನ್ನ ಅನಿಸಿಕೆಗಳನ್ನ ಈ ಲಾಂಗ್ ವಿಡಿಯೋ ಮೂಲಕ ಹಂಚ್ಕೊಳ್ಬೋದು. ಮತ್ತೊಂದೇನು ಅಂತಂದರೆ ನಿಮ್ಮೆಲ್ಲರ ಕಮೆಂಟ್ಸು ಲಾಂಗ್ ವೀಡಿಯೋಸಲ್ಲಿ ಓದೋದಕ್ಕೆ ಮತ್ತು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಲಾಂಗ್ ವೀಡಿಯೋಸ್ ಮಿಸ್ ಮಾಡೋಕ್ಕೆ ಇಷ್ಟನೇ ಆಗಲ್ಲ. ಆ್ಯಸ್ ಯೂಶ್ವಲ್ ಇವತ್ತು ನನ್ನ ರೊಟೀನ್ ಹಂಚ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದೇ ದಿನದಲ್ಲ, ಒಂದು 2-3 ದಿನದ ಕ್ಲಬ್ ಮಾಡಿಬಿಟ್ಟಿದ್ದೀನಿ. ಮತ್ತೇನಂತಂದರೆ ಸಮನ್ವಿ ಬರ್ಡೇ ಕೂಡ ಹತ್ತಿರ ಬರ್ತಾಯಿದೆ. ಹಾಗಾಗಿ ಅವಳ ಬರ್ಡೇ ಶಾಪಿಂಗ್ ವಿಡಿಯೋ ಕೂಡ ಚಿಕ್ಕ ಕ್ಲಿಪ್ಪಿಂಗ್ ಅದನ್ನು ಕೂಡ ಇದೇ ವಿಡಿಯೋನಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಮಕ್ಕಳು ಹುಟ್ಟುಹಬ್ಬ ಬಂತು ಅಂತಂದರೆ ನಮ್ಮ ಹುಟ್ಟಿದ ಹಬ್ಬಕ್ಕಿಂತ ಹೆಚ್ಚಿನ ಪ್ಲ್ಯಾನಿಂಗು ಅವ್ರ ಹುಟ್ಟಿದ ಹಬ್ಬಕ್ಕೆ ನಡೆಯುತ್ತೆ. ನಮ್ಮದೇನು ಇವಾಗೆಲ್ಲ ಅಷ್ಟೇನು ಪ್ಲ್ಯಾನಿಂಗೇ ಮಾಡೋದಿಲ್ಲ. ಆದರೆ ಮಕ್ಕಳದಂದರೆ ಮಕ್ಕಳ ಜೊತೆಗೆ ನಮಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರಗಳಿಗೆ ಸ್ಕೂಲಿಗೆ ರಿಟರ್ನ್ ಗಿಫ್ಟ್ಸ್ ಆಗಿರಬಹುದು, ಮತ್ತು ಸ್ಕೂಲಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು, ಅದಾದಮೇಲೆ ಮನೆ ಇಡೀ ದಿನನ ಪ್ಲ್ಯಾನಿಂಗ್ ಮಾಡಬೇಕಾಗತ್ತೆ ನಾವು. ಮತ್ತು ಇಲ್ಲಿ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಅವರೆಕಾಳು ಸಿಕ್ತು, ಮನೆ ಮುಂದೆನೇ ಬಂದಿತ್ತು. 1.5 kg 100 ರೂಪಾಯಿ ಅಂತ ಹೇಳಿ. ಅವರೆಕಾಯಿ ಬಂತು ಅಂತಂದರೆ ತಗೊಳ್ಳದೆ ಬಿಡೋದೇ ಇಲ್ಲ. ಹಾಗಾಗಿ ಅವರೆಕಾಯಿ ಬಿಡಿಸಿಟ್ಟಿದ್ದನ್ನು ಈಗ ಅವರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ತುಂಬ ಬೇಗ ಬಂತೇನೋ ಅವರೆಕಾಯಿ ಅಂತ ಅನ್ನಿಸ್ತದೆ. ಈಗ ಬಿಡಿ ಸೀಸನಲ್ಲಿ ಸಿಗೋವಂಥದ್ದು ಕಮ್ಮಿ ಆಗಿಬಿಟ್ಟಿದೆ. ಎಲ್ಲ ಸೀಸನಲ್ಲೂ ಎಲ್ಲ ತರಕಾರಿಗಳು, ಎಲ್ಲ ಕಾಳುಗಳು ಸಿಗ್ತಾಯಿದೆ. ಆದರೆ ಅವರೆಕಾಯಿ ಎಲ್ಲ ಏನು ಗೊತ್ತಾ, ನಾವು ತುಂಬ ಇತ್ತೀಚಿನವರೆಗೂ ಚಳಿಗಾಲ ಬಂತು ಅಂತಂದರೆ ಅವರೆಕಾಯಿ ಸೀಸನ್ ಶುರು ಅಂತ ಹೇಳಿ ಈಗ ಎಲ್ಲ ಸೀಸನಲ್ಲೂ ಎಲ್ಲ ತರಕಾರಿ ಕಾಳುಗಳೆಲ್ಲ ಸಿಗ್ತಾಯಿದೆ. ನಮ್ಮಮ್ಮ ಹೇಳ್ತಾರೆ, ಎಷ್ಟು ಹಿಮ ಬೀಳುತ್ತೋ ಈ ಚಳಿಗಾಲದಲ್ಲಿ, ಅವರೆಕಾಯಿ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅಂತ. ಈಗ ಹಿಮದಲ್ಲೇ ಅವರೆಕಾಯಿ ಚಳಿಗಾಲದಲ್ಲಿ ಬರೋವಂಥ ತರಕಾರಿ ಅಂತ ಕರೆಸ್ಕೊಳ್ತಾನೆ ಇಲ್ಲ. ಬಟ್ ಏನಂತಂದರೆ ಆ ಕಾಲದಲ್ಲಿ ಬರೋವಂಥ ರುಚಿ ಒಂದು ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ನಾನು ಇದನ್ನು ತುಂಬ ಸಿಂಪಲಾಗಿ ಮಾಡ್ತೀನಿ. ಹೆಚ್ಚಿಗೆ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗಲ್ಲ. ಒಗ್ಗರಣೆ ಮಾಡ್ಕೊಳ್ಬೇಕಾದ್ರೆ ಈರುಳ್ಳಿ, ಆಲೂಗೆಡ್ಡೆ, ಬದನೆಕಾಯಿ, ಕಾಳು, ಟೊಮೆಟೊ ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಬಿಟ್ಟು ಕಾಯಿ ರುಬ್ಬಿಟ್ಕೊಂಡಿರೋದನ್ನ ಹಾಕಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಬಿಡ್ತೀನಿ. ಅಷ್ಟೇ. ನಂದು ಇತ್ಲಾಗ ಗ್ರೇವಿ ಥರನೂ ಇರುತ್ತೆ, ಸಾಂಬಾರು ಥರನೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ. ಒಟ್ಟಿನಲ್ಲಿ ಬೆಳಗ್ಗೆ ಮಧ್ಯಾಹ್ನದ 2 ಹೊತ್ತಿನ ಊಟದ್ದು ಯೋಚನೆನೂ ಮುಗ್ದು ಹೋಗುತ್ತೆ. ಹಾಗಾಗಿ ರಾತ್ರಿ ಏನು ಮಾಡಬೇಕು ಅಂತ ಯೋಚನೆ ಇರೋಲ್ಲ. ಮಧ್ಯಾಹ್ನ ಅನ್ನನೋ ಅಥವಾ ಏನಾದರೂ ಮಿಲ್ಲೆಟ್ಸ್ ಅನ್ನನೋ ಮಾಡ್ಕೊಂಡ್ಬಿಟ್ರೆ ರಾತ್ರಿಗೆ ಆರಾಮಾಗಿ ಚಪಾತಿ ಮಾಡ್ಕೊಳ್ಬೋದು. ಇದೇನು ಗೊತ್ತಾ, ದೋಸೆಗೆ ಜೊತೆ ಕೂಡ ಚೆನ್ನಾಗೇ ಇರುತ್ತೆ. ಮಿಕ್ಕಿರೋ ಅವರೆಕಾಳನ್ನ ಹಾಗೆ ತೆಗೆದಿಟ್ಬಿಡ್ತೀನಿ. ಪೂರ್ತಿ 1.5 kg ತೊಗೊಂಡಿದ್ದೆ ಅಲ್ವ, ಆಲ್ಮೋಸ್ಟ್ 1 ಡಬ್ಬದಷ್ಟು ಪೂರ್ತಿ ಅವರೆಕಾಳು ಬಂದಿತ್ತು. ಅಷ್ಟೂ ಹಾಕಿದ್ರೆ ನಮ್ಮ ಮನೆಗೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಮಿಕ್ಕಿರೋ ಅವರೆಕಾಳನ್ನೆಲ್ಲ ಮತ್ತೆ ಅದೇ ಡಬ್ಬಕ್ಕೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇನ್ನೊಂದಿನ ಉಪ್ಪಿಟ್ಟು ಇಲ್ಲ ಅವರೆಕಾಳು ರೊಟ್ಟಿನೋ ಮಾಡೋಕ್ಕಾಗತ್ತೆ ಅಂತ ಹೇಳಿ. ಈ ಕಾಳು ಅಥವಾ ಕೊತ್ತಂಬರಿ ಸೊಪ್ಪು ಏನಾದರೂ ಬಿಡಿಸಿಟ್ಟಿರೋದನ್ನ ಸ್ಟೋರ್ ಮಾಡಬೇಕು ಅಂತಂದರೆ ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಸ್ಟೋರ್ ಮಾಡಿದ್ರೆ ತುಂಬ ದಿನ ಇಟ್ಕೊಳ್ಬೋದು. ಇಲ್ಲ ಅಂತಂದರೆ ನೀರು ಬಿಟ್ಟು ಕೊಳ್ತೋಗೋಕ್ಕೆ ಶುರುವಾಗುತ್ತೆ. ಕೆಳಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಡಬ್ಬದಲ್ಲಿ ಇಟ್ಕೊಂಡ್ರೆ ಅಷ್ಟು ಬೇಗ ಹಾಳಾಗೋದಿಲ್ಲ. ಈ ಅವರೆಕಾಳಲ್ಲಿ ಎಷ್ಟು ಥರ ರೆಸಿಪಿಗಳನ್ನ ಮಾಡ್ಬೋದಲ್ವ. ಅವರೇ ಮೇಳಕ್ಕೆ ಹೋಗ್ಬಿಟ್ರಂತೂ ಪ್ರತಿಯೊಂದೂ ಅವರೆಕಾಳಲ್ಲಿ ಮಾಡಿರ್ತಾರೆ. ನಾನು ಯಾವತ್ತೂ ಹೋಗಿಲ್ಲ ಅವರೇ ಮೇಳಕ್ಕೆ. ತುಂಬ ಸಲ ಅಂದ್ಕೊಳ್ತೀನಿ ಹೋಗಬೇಕು ಅಂತ. ಅದೇ ಪ್ರತಿ ವರ್ಷವೂ ಅಯ್ಯೋ ರಶ್ ಇರುತ್ತೆ, ಯಾರು ಹೋಗ್ತಾರೆ ಈ ರಶಲ್ಲಿ ಅಂತ ಅಂದ್ಕೊಂಡು ಹೋಗೋದೇ ಇಲ್ಲ. ಬಟ್ ಅಂದರೆ ಸುಮಾರು ಜನ ಹೋಗಿರೋದು ಕೇಳಿದ್ದೀನಿ. ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿ, ಅಂದರೆ ಅಲ್ಲಿ ಅಡುಗೆಗಳು ಮಾಡಿರೋದೆಲ್ಲ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ಈ ಸಾಂಬಾರು ರೆಸಿಪಿ ಆಗಲಿ ಬ್ರೀಫಾಗಿ ಹೇಳ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ನಾನು ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ, ಹೆಚ್ಚಿಗೆ ಮಸಾಲೆ ಹಾಕಲ್ಲ ಅಂತ ಹೇಳಿ. ಸೊ ಇದು ಎಲ್ಲರ ಮನೆಯಲ್ಲೂ ಹೆಚ್ಚು ಕಮ್ಮಿ ಇದೇ ಥರನೇ ಮಾಡ್ತಾರೆ. ಒಂಚೂರು ಆ ಕಡೆ ಈ ಕಡೆ ಇರುತ್ತೆ. ಸೊ ಕಂಪ್ಲೀಟಾಗಿ ಡೀಟೇಲ್ಡಾಗಿ ರೆಸಿಪಿನ ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಆಗಲೇ ಹೇಳ್ತಾ ಇದ್ದೆ, ಈ ಮಕ್ಕಳಿಗೆಲ್ಲ ಹುಟ್ಟಿದಬ್ಬ ಬಂತು ಅಂತಂದರೆ ನಮಗೆ ಪ್ಲಾನಿಂಗ್ ಜೋರಿರುತ್ತೆ ಅಂತ. ಪುಟ್ಟ ಮಕ್ಕಳು ಅವ್ರಿಗೆ ಇವಾಗಲೇ ಎಷ್ಟೊಂದು ಡಿಮ್ಯಾಂಡ್ಗಳು. ಈ ಥರ ಮಾಡ್ಬೇಕು, ನನ್ನ ಹುಟ್ಟಿದಬ್ಬ ನಂಗೆ ಈ ಥರದೇ ಡ್ರೆಸ್ ಬೇಕು ಅಂತೆಲ್ಲ ಹೇಳಿ
ಹೇಳ್ತಾರೆ, ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮ ಹುಟ್ಟುಹಬ್ಬಕ್ಕೆ ಚಾಕ್ಲೇಟು, ಅದರಲ್ಲೂ 50 ಪೈಸಾ ಚಾಕ್ಲೇಟ್ದು ಒಂದು ಪ್ಯಾಕೆಟ್ ಬರೋದು. ಆ ಪ್ಯಾಕೆಟ್ ತೊಗೊಂಡೋಗಿ ಒಂದು ಡಬ್ಬಿನಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾಯಿದ್ವಿ. ಹ್ಯಾಪಿ ಬರ್ಡೇ ದಿನ ಮಧ್ಯದಲ್ಲಿ ಅಂದರೆ ಸ್ಟೇಜ್ ಮೇಲೋ ಇಲ್ಲ ಮುಂದೆ ಕರೆಸಿ ಎಲ್ಲರೂ ವಿಶ್ ಮಾಡೋರು ಕ್ಲಾಸಲ್ಲಿ ಇರೋರೆಲ್ಲ. ಅದಾದಮೇಲೆ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಬಿಟ್ಟು ಬರ್ತಾಯಿದ್ವಿ. ಅದೆಲ್ಲ ಒಂಥರ ಚೆನ್ನಾಗಿರೋದು ಮೆಮೊರೀಸ್. ಎಕ್ಲೇರ್ಸ್ ಚಾಕ್ಲೇಟು ಇಲ್ಲ ಅಂತಂದರೆ ಆಗೆಲ್ಲ ಡೈರಿ ಮಿಲ್ಕೆಲ್ಲ ದೊಡ್ಡ ಚಾಕ್ಲೇಟ್. ಈಗೆಲ್ಲ ಮಕ್ಕಳು ಅದನ್ನು ಅಷ್ಟಿದೆ ಮಾಡೋದಿಲ್ಲ, ವ್ಯಾಲ್ಯೂನೇ ಮಾಡೋದಿಲ್ಲ. ನಮಗೆಲ್ಲ ಡೈರಿ ಮಿಲ್ಕ್ ಚಾಕ್ಲೇಟ್ ಅಂದರೆ ತುಂಬ ಸ್ಪೆಷಲ್ಲು. ಕೆಲವು ಸಲ ಟೀಚರ್ಸ್ಗೆಲ್ಲ ಡೈರಿ ಮಿಲ್ಕ್ ತೊಗೊಂಡು ಹೋಗ್ತೀವಿ ಅಂತ ಮನೇಲಿ ಕೇಳ್ತಾ ಇದ್ವಿ. ಒಂದೊಂದ್ಸಲಿ ಕೊಡ್ಸೋರು, ಒಂದೊಂದ್ಸಲಿ ಬೇಡ ಅಂತ ಹೇಳೋರು. ಮತ್ತು ಇನ್ನೊಂದು ನಿಮಗೆಲ್ಲ ನೆನಪಿದ್ರೆ ಸ್ಕೂಲಲ್ಲಿ ಚಾಕ್ಲೇಟ್ ಕೊಡ್ಬೇಕಾದ್ರೆ ಟೀಚರ್ಸ್ಗೆಲ್ಲ 2 ಚಾಕ್ಲೇಟು ತೊಗೊಳ್ಳೋರು, ಮಕ್ಳಿಗೆಲ್ಲ ಪಾಪ ಒಂದೊಂದೇ ಚಾಕ್ಲೇಟು. ಈಗ ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ಪಾಪ ಮಕ್ಳಿಗಲ್ವ 2 ಚಾಕ್ಲೇಟ್ ಕೊಡಬೇಕು, ಮಕ್ಳಿಗೆ ತಾನೇ ಜಾಸ್ತಿ ಇಷ್ಟ ಇರುತ್ತೆ, ಟೀಚರ್ಸ್ಗೆಲ್ಲ ಯಾಕೆ 2 ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ. ಆ ಕಲರ್ ಡ್ರೆಸ್ಸು ಹಾಕ್ಕೊಂಡು ಹೋಗೋದೇ ಒಂದು ಖುಷಿ. ಆ್ಯಂಡ್ ಈಗಿನ ಥರ ಆಗೆಲ್ಲ ಯಾವಾಗಂದರೆ ಆವಾಗ ಹೊಸ ಬಟ್ಟೆಗಳಿರ್ತಾ ಇರಲಿಲ್ಲ. ಹಬ್ಬಕ್ಕಾಗಿರಬಹುದು ಅಥವಾ ಬರ್ಡೇಸ್ಗೆ ಈ ಥರನೇ ಹೊಸ ಬಟ್ಟೆ ತೆಕ್ಕೊಳ್ಳೋರು. ಸೊ ನಮಗೆ ಚೆರಿಷ್ ಮಾಡ್ತಾಯಿದ್ವಿ, ಹೊಸ ಬಟ್ಟೆ ಇದೆ ಈ ಸಲ, ಯಾವಾಗ ಹೊಸ ಬಟ್ಟೆ ಹಾಕ್ಕೊಳ್ತೀವಿ ಅಂತ ಕಾಯ್ತಾಯಿದ್ವಿ. ಬಟ್ ಈಗಿನ ಮಕ್ಕಳಿಗೆ ನಿಜವಾಗ್ಲೂ ಹೇಳ್ತೀನಿ, ಆ ಎಕ್ಸೈಟ್ಮೆಂಟ್ ಅನ್ನೋದೇ ಇಲ್ಲ. ಅವರಿಗೆ ಬೇರೆ ಬೇರೆ ಥರ ಎಕ್ಸೈಟ್ಮೆಂಟ್ ಇದೆ, ಆದರೆ ನಮಗಿದ್ದಂತಹ ಹೊಸ ಬಟ್ಟೆ ಎಕ್ಸೈಟ್ಮೆಂಟ್ ಆಗಿರಬಹುದು, ಅಥವಾ ಈ ಕೇಕ್ ಕಟ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಬರ್ಡೇ ಗ್ರ್ಯಾಂಡ್ ಅಂತ. ಈಗಂತೂ ಎಲ್ಲದಕ್ಕೂ ಕೇಕ್ ಕಟ್ ಮಾಡ್ತೀವಿ. ಆಗೆಲ್ಲ ನಾವು ಚಿಕ್ಕವರಿದ್ದಾಗ ಕೇಕ್ ಕಟ್ ಮಾಡಿಸ್ಬಿಟ್ರೆ ಬರ್ಡೇ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀವಿ ಅಂತ. ಈಗೆಲ್ಲ ಸ್ಕೂಲ್ಗೆ ಆ್ಯಕ್ಚುಲಿ ಚಾಕ್ಲೇಟ್ಸ್ ಕೊಟ್ಟು ಕಳಿಸೋ ಹಾಗಿಲ್ಲ, ನಾಟ್ ಹೆಲ್ದಿ ಅಂತ. ಹಾಗಾಗಿ ಚಿಕ್ಕಿ ಅಥವಾ ಏನಾದರೂ ಹೆಲ್ದಿ ತೊಗೊಂಡು ಬರೋದಕ್ಕೆ ಹೇಳ್ತಾರೆ. ಹಾಗಾಗಿ ಚಾಕ್ಲೇಟ್ ತಲೆನೋವಿಲ್ಲ. ಬಟ್ ಏನೋ ಈ ಸಲ ಫ್ರೆಂಡ್ಸ್ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾಳೆ. ಸೊ ಹೇಗೆ ಪ್ಲ್ಯಾನ್ ಮಾಡೋದು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ನಮಗೆಲ್ಲ ನಮ್ಮ ಜನ್ರೇಷನ್ ಬರ್ಡೇ ಇವತ್ತಿಗೂ ಖುಷಿಯಾಗಿದೆ, ಇವತ್ತಿಗೂ ನೆನಪಿದೆ. ಎಷ್ಟು ಖುಷಿ ಪಡ್ತಾಯಿದ್ವಿ, ದಿನಗಳು ಲೆಕ್ಕ ಹಾಕ್ತಾಯಿದ್ವಿ. ಈಗಿನ ಮಕ್ಕಳು ಕೂಡ ದಿನ ಲೆಕ್ಕ ಹಾಕ್ತಾರೆ. ಅವರ ಎಕ್ಸೈಟ್ಮೆಂಟೇ ಬೇರೆ, ನಮಗಿದ್ದಂಥ ಎಕ್ಸೈಟ್ಮೆಂಟ್ ಬೇರೆ. ನಮಗೆ ನಮ್ಮ ಡೇಸಲ್ಲಿ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಈಗಿನ ಮಕ್ಕಳಿಗೆ ಮೇ ಬಿ ದೊಡ್ಡವರಾದ್ಮೇಲೆ ಅಪ್ಪ ನಮ್ಮದು ಎಷ್ಟು ಚೆನ್ನಾಗಿತ್ತು, ಈಗ ಇನ್ನೂ ಇಲ್ಲ ಅಂತ ಜನ್ರೇಷನ್ ಮುಂದೆ ಹೋಗ್ತಿದ್ದಂಗೆ ನಮ್ಮದೇ ಬೆಸ್ಟು ಅಂತ ಅನಿಸ್ಬಹುದೇನೋ. ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಅಪ್ಪಂದ್ರೆಲ್ಲ ಹೇಳೋದು ನನಗಿನ್ನೂ ನೆನಪಿದೆ. ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ, ನಮ್ಮ ಕಾಲದಲ್ಲಿ ಹಂಗೆ ಮಾಡ್ತಿದ್ವಿ, ಹಿಂಗೆ ಮಾಡ್ತಿದ್ವಿ ಅಂತ ಹೇಳೋರು. ಆಗ ನಮ್ಗೆ ಅದೊಂಥರ ವೇಗ ಅನ್ಸೋದು, ಅಯ್ಯೋ ಇದೇನು ಬರೀ ಅದೇ ಹೇಳ್ತಾರೆ ಅಂತ. ನಾವು ಮೇ ಬಿ ಅವ್ರನ್ನ ನೋಡ್ತಾ ಅವರು ಮಾಡಿದ ಸರಿನೋ ತಪ್ಪೋ ಹೆಂಗೋ ಅವ್ರನ್ನೇ ಅನುಕರಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ದೊಡ್ಡವರಾದ್ಮೇಲೆ ಇವಾಗ ನಾವು ಅದೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ನಾವು ನಮ್ಮ ಕಾಲದಲ್ಲಿ ಅಂದರೆ ನಾವು ಚಿಕ್ಕವರಿದ್ದಾಗ ಹೀಗೆ ಮಾಡ್ತಿದ್ವಿ, ಹಾಗೆ ಮಾಡ್ತಿದ್ವಿ ಅಂತ ನಮ್ಮ ಮಕ್ಕಳ ಹತ್ರ ಹೇಳ್ತಾ ಇರ್ತೀವಿ. ಬಟ್ ಸ್ಟಿಲ್ ಅನಿಸುತ್ತೆ ನಾವು 90s ಕಿಡ್ಸು, ನಮ್ಮ ಡೇಸ್ ಗೋಲ್ಡನ್ ಡೇಸ್. ಹಳೇದು ನೋಡಿದ್ವಿ, ಹೊಸ ಜನ್ರೇಷನ್ನು ನೋಡ್ತಾ ಇದ್ದೀವಿ, ಹಳೆ ಲೈಫ್ ಸ್ಟೈಲ್ ಹೇಗಿತ್ತು ಅಂತಲೂ ನೋಡ್ತಾ ಇದ್ದೀವಿ, ಹೊಸ ಏನಾದರೂ ಟೆಕ್ನಾಲಜೀಸು ಎಲ್ಲದೂ ನೋಡ್ತಾ ಇದ್ದೀವಿ. ಸೊ ಎರಡೂ ಬ್ಯಾಲೆನ್ಸ್ಡ್ ಆಗಿದೆ ಅಂತ ನನ್ನ ಒಪಿನಿಯನು. ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಸಂಜೆ ಇಲ್ಲಿ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕೋಣ ಬಾಲ್ಕನಿಲಿರೋದು ಅಂತ ಹೇಳಿ ನಾನು ನಮ್ಮ ಅನಿರುದ್ಧ ಬಂದ್ವಿ. ಏನಾಗುತ್ತೆ, ಸಾಮಾನ್ಯ ಹೋಮ್ವರ್ಕ್ ಏನಾದರೂ ಮಾಡ್ಕೊಳ್ತಿದ್ರೆ ಇವ್ನು ಬಿಡೋದಿಲ್ಲ. ಅವಳ ಜೊತೆಗೂ ಹೋಗಿ ಕಿತಾಪತಿ ಮಾಡೋದು, ಇಲ್ಲ ಅವಳ ಬುಕ್ಕಲ್ಲಿ ಬರೆದು ಬಿಡೋದು, ಹಾಗೆಲ್ಲ ಮಾಡ್ತಾನೆ. ಹಾಗಾಗಿ ಅವಳ ಪಾಡಿಗೆ ಅವಳು ಬರ್ಕೊಳ್ಳಿ ಅಂತ ಹೇಳಿ ಅವನ್ನ ಏನಾದರೂ ಡಿಸ್ಟ್ರ್ಯಾಕ್ಟ್ ಮಾಡಬೇಕಲ್ಲ, ಮತ್ತು ಬೇಡ ಅಂತ ಜೋರು ಮಾಡಿ ಕರ್ಕೊಂಬಂದ್ಬಿಟ್ರೆ ಮತ್ತು ಅದಕ್ಕೊಂದು ಹಠಾನೇ ಶುರು ಮಾಡಿಬಿಡ್ತಾನೆ. ಹಾಗಾಗಿ ನಿಧಾನಕ್ಕೆ ಅವಳು ಮಾಡ್ಕೊ ಅಂತ ಹೇಳಿ ಮೇಲೆ ಹೋಗಿ ಆಟ ಅಂತ ಹೇಳಿ ಉಪಾಯ ಮಾಡಿ ಕರ್ಕೊಂಡು ಬಂದು ಅವನ್ನ ಡಿಸ್ಟ್ರಾಕ್ಟೆಡ್ ಆಗಿ ಇಡಬೇಕು ಒಂದು ಸ್ವಲ್ಪ ಹೊತ್ತು, ಅವಳು ಹೋಮ್ವರ್ಕ್ ಎಲ್ಲ ಮುಗಿಸೋವರೆಗೂ. ಸೊ ನಾವು 2 ಮಕ್ಕಳು ಬೇಕು ಅಂತ ಇಷ್ಟು ಆಸೆ ಆಗಿರ್ತಿದ್ದೆ. ಇವಾಗಲೂ ಖುಷಿ ಇದೆ 2 ಮಕ್ಕಳು ಇರೋದು. ಆದ್ರೂ ಈ ಒಂದು ಪಾರ್ಟ್ ಆಫ್ 2 ಮಕ್ಕಳದು ನಾವು ಯೋಚನೆನೂ ಮಾಡಿರೋದಿಲ್ಲ. ಮಕ್ಕಳೆಲ್ಲ ಆಗೋಕ್ಕೆ ಮುಂಚೆ ಮಕ್ಕಳು ಚೆನ್ನಾಗಿರುತ್ತೆ, ಜೊತೆಗೆ ಆಟ ಆಡ್ತಾರೆ, ಏನೋ ನಮ್ಮದು ಒಂದು ಬೇರೆ ಥರ ಇಮ್ಯಾಜಿನೇಷನು, ಕನಸು ಎಲ್ಲ ಇರುತ್ತೆ. ಬಟ್ ಈ ಥರ ಸಿಚುವೇಶನ್ಸ್ಗೆ ಕೆಲವು ಸಲ ನಾವು ಪ್ರಿಪೇರೇ ಆಗಿರಲ್ಲ. ಮಕ್ಕಳು ಕಿತ್ತಾಟ ಮಾಡೋದು, ಮತ್ತು ಅವಳಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋ ಸಮಯದಲ್ಲಿ ಇವ್ರು ಬಿಡೋದಿಲ್ಲ, ಇನ್ನೂ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾರೆ. ಅಮ್ಮ ಅವನ ಕಡೆಗೆ ಗಮನ ಕೊಡಬೇಕು ಅನ್ನೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಮೊದಲನೇ ಮಕ್ಕಳನ್ನ, ಫಸ್ಟ್ ಮಗು ಅಲ್ವಾ, ತುಂಬ ಅಟೆನ್ಷನ್ನು ಎಲ್ಲರ ಕಡೆಯಿಂದ ಸಿಕ್ಕಿರುತ್ತೆ, ಮತ್ತು ತುಂಬ ಪ್ಯಾಂಪರ್ ಮಾಡಿ ಫುಲ್ ಅಟೆನ್ಷನ್ ಅವ್ರ ಕಡೆಗೆ ಹೋಗಿರುತ್ತೆ. ಸಡನ್ನಾಗಿ 2ನೇ ಮಗು ಬಂದ ತಕ್ಷಣ ಆ ಮೊದಲನೇ ಮಗುಗೆ ಒಂದು ಸ್ವಲ್ಪ ಕಾಂಪ್ರಮೈಸು, ಸ್ಯಾಕ್ರಿಫೈಸ್ ಎಲ್ಲ ಗೊತ್ತಿಲ್ಲದೇನೋ ಮಾಡಿಸ್ಬಿಡ್ತೀವೇನೋ ಅಂತ ಅನಿಸುತ್ತೆ.
ಅವ್ನು ಚಿಕ್ಕವನು, ಪ್ಲೀಸ್ ಹಂಗೆ ಮಾಡಬೇಡ, ಕೊಟ್ಬಿಡು ಅನ್ನೋದು. ಇಲ್ಲ ಅಂತಂದರೆ ಮಗು ಮಲಗಿದೆ ಕಿರ್ಚಬೇಡ, ಆರಾಮಾಗಿ ಆಟಾಡ್ಕೊಂಡಿರ್ತಾರೆ. ಇವಾಗ ಮಗು ಇರಲಿಲ್ಲ ಅಂತಂದರೆ ಆಯಿತು ಹೋಗಪ್ಪ ಆಟಾಡ್ಕೊ ಹೋಗೋಗೆ, ಎಷ್ಟೇ ಕಿರ್ಚಿದ್ರು ಏನು ಅನ್ನಲ್ಲ. ಅದೇ ಎರಡನೇ ಮಗು ಮಲಗಿದ್ದಾಗ ಮೊದಲನೇ ಮಗುಗೆ ಕಿರ್ಚಬೇಡ, ಮೆತ್ತಗೆ ಮಾತಾಡು ಅಂತೆಲ್ಲ ಹೇಳ್ತೀವಿ. ಆಗ ಅನಿಸುತ್ತೆ ಅಯ್ಯೋ ಪಾಪ ಅಂತ. ಆ್ಯಕ್ಚುಲಿ ನಂಗೆ ಸಮನ್ವಿ ಕೆಲವು ಸಲ ಹಾಗೆ ಅನಿಸುತ್ತೆ, ಅಯ್ಯೋ ಪಾಪ ಸಮನ್ವಿ ಅಲ್ವಾ ಎಷ್ಟು ಅಡ್ಜಸ್ಟ್ ಮಾಡ್ಕೋತಾಳೆ ಅಂತ. ನಾವೆಲ್ಲ ಕೂಡ ಹಾಗೆ ಬೆಳೆದು ಬಂದಿರ್ತೀವಿ, ನಮ್ಗೆ ಆಗ ಅನಿಸಲ್ಲ. ಈಗ ನಮ್ಮ ಮಕ್ಕಳು ಹಾಗೆಲ್ಲ ಮಾಡ್ತಿರ್ಬೇಕಾದ್ರೆ ನಾವು ಈ ಥರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬಂದ್ವಿ ಅಲ್ವಾ. ಕೆಲವು ಸಲ ಅನಿಸುತ್ತೆ ಹೌದು, ಲೈಫ್ ಲೆಸನ್ಸ್ ಕೂಡ ಹಾಗೆ ಕಲ್ತ್ಕೊಳ್ತೀವಿ. ಹೇಗೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಫ್ಯಾಮಿಲಿನಲ್ಲಿ ಬದುಕಬೇಕು ಅನ್ನೋ ಲೆಸನ್ಸ್ ಕೂಡ ಈಗಲಿಂದನೇ ಶುರುವಾಗುತ್ತೆ ಅಂತ. ಮಕ್ಕಳಾಗಿ ಅವ್ರಿಗೆ ಗೊತ್ತಾಗಲ್ಲ, ಅದು ಇಟ್ ಆಸ್ ಅ ಪಾರ್ಟ್ ಆಫ್ ದರ್ ಡೈಲಿ ರೊಟೀನ್ ಅಂತ ಇರಬಹುದು. ಆದರೆ ನಾವು ದೊಡ್ಡವರಾಗಿ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ಎಲ್ಲ ನಮಗೆ ರಿಯಲೈಸೇಷನ್ ಆಗ್ತಾ ಇರುತ್ತೆ. ಬಟ್ ಇಬ್ಬರ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಒಂದು ಸಿಚುವೇಶನ್ ಬಂದಾಗ ಆ್ಯಕ್ಚುಲಿ ನನ್ನ ಸಮನ್ವಿನೇ ಜಾಸ್ತಿ ಸಪೋರ್ಟ್ ಮಾಡೋದು. ಯಾಕಂತಂದರೆ ನಮ್ಮ ಅನಿರುದ್ಧಂಗೆ ಅಷ್ಟು ಇನ್ನೂ ಎಮೋಷನ್ಸ್ ಗೊತ್ತಾಗೋದಿಲ್ಲ, ಆದರೆ ಸಮನ್ವಿಗೆ ಎಲ್ಲ ಗೊತ್ತಾಗತ್ತೆ. ಬೈಯೋದು ಅಥವಾ ಏನಾದರೂ ಗದರಿಸಿದ್ರೆ ಅದೆಲ್ಲ ಗೊತ್ತಾಗತ್ತೆ. ಸೊ ಅವಳೇ ನೊಂದ್ಕೋತಾಳೆ, ಏನಾದರೂ ಅವನ ಕಡೆಗೆ ಸಪೋರ್ಟ್ ಮಾಡಿದ್ರೆ ಅವನ್ನ ಮಾತ್ರ ಸಪೋರ್ಟ್ ಮಾಡ್ತಿದ್ದೀವಿ ಅಂತ ಅವಳಿಗೂ ಅನ್ನಿಸ್ಬಾರ್ದು. ಹಾಗಾಗಿ ಇಬ್ಬರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಸ್ವಲ್ಪ ಕಷ್ಟವಾದ ಕೆಲಸನೇ. ಶುರುನಲ್ಲಂತೂ ಸಖತ್ ಕಷ್ಟ ಆಗೋದು, ಈಗೀಗ ಸ್ವಲ್ಪ ಪ್ರಾಕ್ಟೀಸ್ ಆಗೋಗಿದೆ. ಮತ್ತಾಗಲೇ ಹೇಳಿದೆ ನೋಡಿ, ಇವನಂತೂ ಯಾರು ಏನು ಮಾಡಿದ್ರು ಅವನು ಅದೇ ಮಾಡಬೇಕು. ಸಮನ್ವಿ ಏನೋ ಆಟ ಆಡ್ತಾಯಿದ್ಲು ಕೂತ್ಕೊಂಡು, ಸೊ ಇವನು ಅದೇ ಮಾಡಬೇಕು. ಅವಳು ಟ್ಯಾಬ್ ಇಟ್ಕೊಂಡು ಅವ್ರ ಅಪ್ಪನ ನೋಡ್ತಾರಲ್ಲ ಹೇಗೆ ಕೆಲಸ ಮಾಡ್ತಾರೆ ಅಂತ. ಸೊ ಆಬ್ವಿಯಸ್ಲಿ ಅಮ್ಮ ಅಪ್ಪ ಏನು ಮಾಡ್ತಾರೆ, ಮಕ್ಕಳು ಅದೇ ಆಟನೇ ಆಡೋದು. ಇಬ್ಬರು ಕೂತ್ಕೊಂಡು ಇಲ್ಲಿ ಆಫೀಸ್ ಆಟ ಆಡ್ತಿದ್ದಾರೆ. ಆ್ಯಕ್ಚುಲಿ ಸಮನ್ವಿ ಫಸ್ಟ್ ಶುರು ಮಾಡ್ತಾಳೆ, ಅದಾದಮೇಲೆ ಅವಳು ಏನು ಮಾಡ್ತಾಳೋ ಅದೇ ಕೆಲಸನೇ ಅಥವಾ ಅದೇ ಆಟನೇ ಇವನು ಮಾಡಬೇಕು. ಡಿಟ್ಟು ಅವಳು ಮಾಡೋದನ್ನೆಲ್ಲ ಹಂಗೆ ಕಾಪಿ ಮಾಡ್ತಾನೆ ಅವನು. ಮತ್ತು ಇಲ್ಲಿ ಸಮನ್ವಿ ಬರ್ಡೇಗೆ ಡ್ರೆಸ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಅವಳಿಗೆ ಆ್ಯಕ್ಚುಲಿ ಜೀನ್ಸು, ಟೀ ಶರ್ಟು, ಸ್ಕರ್ಟ್ಸು ಅಂಥದ್ದೆಲ್ಲ ತುಂಬ ಇಷ್ಟ. ಸೊ ಅದನ್ನು ನಾವು ಝೂಡಿಯೋ ನಮ್ಮ ಮನೆ ಹತ್ರ ಹೊಸದಾಗಿ ಓಪನ್ ಆಗಿದೆ, ಅಲ್ಲಿ ಶಾಪ್ ಮಾಡ್ಕೊಂಡು ಬಂದ್ವಿ. ಅದಲ್ಲದೆ ಒಂದು ಫ್ರಾಕ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರ ಹೊಸದಾಗಿ ಓಪನ್ ಆಗಿದೆ. ಇದೊಂದು ಹೆಣ್ಮಕ್ಳಿಗೆ ಮಾತ್ರ ಈ ಫ್ರಾಕ್ಸ್ ಎಲ್ಲ, ಗ್ರ್ಯಾಂಡ್ ಬರ್ಡೇ ಡ್ರೆಸ್ಸು ಫ್ರಾಕ್ಸ್ ಎಲ್ಲ ಇರುತ್ತೆ. ಸೊ ಅಲ್ಲಿ ಬಂದಿದ್ವಿ, ಅವಳಿಗೊಂದು ಚೆನ್ನಾಗಿರೋ ಒಂದು ಫ್ರಾಕ್ ತೊಗೊಳ್ಳೋಣ ಅಂತ ಹೇಳಿ. ಒಂದು 2-3 ಫ್ರಾಕ್ ಇಷ್ಟ ಆಯಿತು. ಅದರಲ್ಲಿ ಇಷ್ಟ ಆಗಿದ್ದು ಫ್ರಾಕ್ ಎಲ್ಲ ಹಾಕ್ಕೊಂಡು ಟ್ರಯಲ್ ಮಾಡಿ ನೋಡ್ತಿದ್ದಾಳೆ. ಅವಳಿಗೇನೋ ಒಂದು ಎಕ್ಸೈಟ್ಮೆಂಟು. ಪ್ರತಿ ಸಲ ಏನಂತಂದರೆ ನಾವೆಲ್ಲ ಶಾಪಿಂಗ್ ಹೋದಾಗ ಅವಳಿಗೆ ಯೂಶಲಿ ಟ್ರಯಲ್ ರೂಮ್ ಎಲ್ಲ ಇಲ್ಲ, ಅವಳು ಮಾಡಿದ್ದೇ ಇಲ್ಲ ಟ್ರಯಲೆಲ್ಲ. ನಾವೆಲ್ಲ ಹೋಗ್ತೀವಲ್ಲ, ನಾನು ಬರ್ತೀನಿ ಅಂತ ಹೇಳ್ತಾಳೆ. ಈ ಸಲ ಅವಳಿಗೆ ಟ್ರಯಲ್ ರೂಮಲ್ಲಿ ಟ್ರಯಲ್ ಮಾಡೋಕ್ಕೆ ಬಿಟ್ಟಿದ್ದು, ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಅವಳಿಗೆ. ಸೊ ಅವಳ ಬರ್ಡೇ ಡ್ರೆಸ್ ಎಲ್ಲ ಶಾಪ್ ಮಾಡಿಕೊಂಡು ವಾಪಸ್ ಬರ್ತಾ ಇಲ್ಲಿ ಈ ಲೋಟಸ್ ಮಾರ್ತಾಯಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ತೊಗೊಂಡು ಹೋಗೋಣ ಅಂತ ಹೇಳಿ ಒಂದು 6 ಲೋಟಸ್ಗೆ 100 ರೂಪಾಯಿ ಅಂತ ಹೇಳಿದರು. ಸರಿ ಅಂತ ಹೇಳಿ ತೊಗೊಂಡು ಬಂದೆ. ಅಲ್ಲಿ ಗಿಡಗಳನ್ನ ಕೂಡ ಮಾರ್ತಾಯಿದ್ರು. ಆದರೆ ಜಾನು ನನಗೆ ಅದೇನೋ ಗೊತ್ತಿಲ್ಲ, ಮನೇಲಿ ಲೋಟಸ್ಸು, ವಾಟರ್ ಲಿಲ್ಲಿ ಎಲ್ಲ ಹಾಕಕ್ಕೆ ಬಿಡೋದೇ ಇಲ್ಲ, ಸೊಳ್ಳೆ ಬಂದುಬಿಡತ್ತೆ, ಮಕ್ಕಳಿದ್ದಾರೆ ಬೇಡ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನಾನು ಆದರೂ ನೋಡಿದಾಗೆಲ್ಲ ಕೇಳ್ತಾ ಇರ್ತೀನಿ, ಪ್ಲೀಸ್ ಹಾಕೋಣ ಅಂತ, ಬಿಡೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಈ ಥರ ನೋಡಿದಾಗ ಅಟ್ಲೀಸ್ಟ್ ಲೋಟಸ್ ತೊಗೊಂಡು ಬಂದಿರೋಣ ಅಂತ ಹೇಳಿ ತೊಗೊಂಡು ಬರ್ತೀನಿ. ಈಗೆಲ್ಲ ಈ ಲೋಟಸ್ ಕಮ್ಮಿ ರೇಟಿಗೆ ಸಿಕ್ಬಿಡುತ್ತೆ. 100 ರೂಪಾಯಿಗೆ 6 8 ಕೊಡ್ತಾರೆ. ಅದೇ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂತ ಇಟ್ಕೊಳ್ಳಿ, 50 ರೂಪಾಯಿ ಒಂದು ಅಥವಾ 50 ರೂಪಾಯಿಗೆ 2 ಅಂತ ಮಾರ್ತಾರೆ ಹಬ್ಬದ ಸಮಯದಲ್ಲಿ ಮಾತ್ರ. ಅದಾದಮೇಲೆ ಮತ್ತೆ ಅಲ್ಲೇ ಎಸ್ತು ಕೂಡ ಹೋಗ್ಬಿಟ್ಟಿರ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಅವ್ರಿಗೂ ಪಾಪ ಅದೇ ಸಮಯ ವ್ಯಾಪಾರ ಮಾಡೋದಕ್ಕೆ. ಬಟ್ ಸ್ಟಿಲ್ ಸ್ವಲ್ಪ ಎಥಿಕಲ್ ಆಗಿರಬೇಕು ಅಂತ ಅನಿಸುತ್ತೆ. ಹಬ್ಬ ಬಂತು ಅಂದ ತಕ್ಷಣ 2-3 ಟೈಮ್ಸ್ ರೇಟ್ ಜಾಸ್ತಿ ಮಾಡಿಬಿಡ್ತಾರೆ. ಅದಾದಮೇಲೆ ಅದಕ್ಕೆ ಏನೂ ಡಿಮ್ಯಾಂಡೇ ಇರೋದಿಲ್ಲ, ಹಾಗಾಗೋಗುತ್ತೆ. ನೋಡಿ, ಹೂವಂತೂ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ಹೇಳ್ತಾಯಿದ್ರು, ನೀವು ವಾಸಲ್ಲಿ ಇಡಬೇಕಾದ್ರೆ ಅದ್ರದ್ದು ಇದ್ರವರೆಗೂ ನೀರು ಇರಬೇಕು, ಸ್ಟೆಮ್ ಕೊನೆವರೆಗೂ, ಆಗಲೇ ಅದು ತುಂಬ ದಿನ ಇರುತ್ತೆ. ಇಲ್ಲ ಅಂತಂದರೆ ಬೇಗ ಬಾಡಿ ಹೋಗಿಬಿಡುತ್ತೆ. ಪ್ರತಿದಿನ ನೀರು ಚೇಂಜ್ ಮಾಡ್ತಾಯಿರಿ ಅಂತ ಹೇಳಿದರು. ಸರಿ ಆಯಿತು, ಅದು ನಮಗೆ ತುಂಬ ಇಷ್ಟವಾದ ಕೆಲಸ. ಹಾಗಾಗಿ ಈ ಥರ ರೋಸು ಅಥವಾ ಈ ಥರ ಹೂ ಯಾವುದು ಸಿಕ್ಕಿದ್ರೂ ತೊಗೊಂಡು ಬಂದು ಈ ಥರ ಅರೇಂಜ್ ಮಾಡಿಡೋದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ.
ಮತ್ತು ಸಂಜೆ ಮೇಲೆ ಒಳ್ಳೆ ಮಳೆ ಬಂತು. ಅಪ್ಪ ತುಂಬ ದಿನ ಆಗಿತ್ತು ಬೆಂಗಳೂರಲ್ಲಿ ಮಳೆ ನೋಡಿನೇ. ಅಯ್ಯೋ ಯಾಕಪ್ಪ ಬೆಂಗಳೂರಲ್ಲಿ ಮಳೆನೇ ಬರ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಫೈನಲಿ ಸಂಜೆ ಮೇಲೆ ಮಳೆ ಬಂತು. ತುಂಬ ಖುಷಿ ಆಗೋಯ್ತು. ಅದಕ್ಕೆ ನಾನು ಸಮನ್ವಿ ಹೋಗಿ ಹಾಗೆ ಮಳೆ ನೋಡ್ತಾ ಹಾಗೆ ಮಳೆ ನೀರಲ್ಲಿ ಆಟ ಆಡ್ತಾ ಇದ್ವಿ. ಮಳೆಗಾಲ ನನ್ನ ಆಲ್ ಟೈಮ್ ಫೇವ್ರೆಟ್ ಸೀಸನು. ಮಳೆಗಾಲ ಇಲ್ದಿದ್ದಾಗ ಅಯ್ಯೋ ಯಾವಾಗಪ್ಪ ಮಳೆಗಾಲ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ. ಅದಕ್ಕೆ ಮೇ ಎಂಡು ಇಲ್ಲ ಜೂನ್ ಬಂತು ಅಂತಂದರೆ ತುಂಬ ಖುಷಿ ನನಗೆ, ಮಳೆ ಶುರುವಾಗುತ್ತೆ ಅಂತ ಹೇಳಿ. ಸೀಸನ್ನೇ ಒಂಥರ ತುಂಬ ಚಂದ. ಮೋಡದ ವಾತಾವರಣ, ಮಳೆ ಮತ್ತು ಆ ಮಣ್ಣು ವಾಸನೆ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸರಿ, ಮತ್ತು ಮಳೆ ಬಗ್ಗೆ ಮಾತಾಡ್ತಾನೇ ಇರ್ತೀನಿ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.